ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ನೀಡಲ್ ಆ್ಯಂಡ್ ಕ್ರಾಫ್ಟ್. ಫ್ರೆಂಡ್ಸ್, ಸುಮಾರು ಜನ ನೀವು ಮೆಸೇಜ್ ಮಾಡಿದ್ರಿ ಬ್ರೈಡಲ್ ಡಿಸೈನ್ಸ್ನ ಹೇಳ್ಕೊಡಿ ಅಂತ. ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ನಾನು ಬ್ರೈಡಲ್ ಸ್ಯಾರಿ ಕುಚ್ಚು ಡಿಸೈನ್ನ ತೋರಿಸ್ಕೊಡ್ತಾ ಇದ್ದೀನಿ. ಡಿಸೈನ್ ಅಂತೂ ತುಂಬಾ ಈಸಿಯಾಗಿ ಹಾಕ್ಬೋದು, ಹಾಗೆ ಗ್ರ್ಯಾಂಡಾಗೂ ಕಾಣುತ್ತೆ. ಸೊ ಇವತ್ತಿನ ಡಿಸೈನ್ ಮಾಡೋದಕ್ಕೆ ನಾನು ಆಲ್ರೆಡಿ 6 ಎಳೆ ಸಿಲ್ಕ್ ಥ್ರೆಡ್ಗೆ ಬೀಡ್ಸನ್ನು ಪೋಣಿಸ್ಕೊಂಡಿದ್ದೀನಿ. ಇಲ್ಲಿ ನಾನು ತೊಗೊಂಡಿರೋ ಬೀಡ್ ಸೈಜ್ ಬಂದು 0 ಸೈಜ್ ಬೀಡ್ ಇದೆ. ಇದ್ರ ಜೊತೆಗೆ ಈ ರೀತಿ ಬೀಡ್ ಕೂಡ ಬೇಕಾಗುತ್ತೆ. ನಿಮ್ಮ ಹತ್ರ ಸೇಮ್ ಎಕ್ಸಾಕ್ಟ್ಲಿ ಬೀಡ್ ಇಲ್ಲ ಅಂದರೂ ಪರವಾಗಿಲ್ಲ, ಈ ಜಾಗಕ್ಕೆ ನೀವು ಯಾವ ಬೀಡ್ ಬೇಕಾದರೂ ರೀಪ್ಲೇಸ್ ಮಾಡ್ಕೊಬೋದು, ಅಥವಾ ಈ ರೀತಿ ಬಿಗ್ ಬೀಡ್ ಇಲ್ದಿರ ಕೂಡ ಈ ಡಿಸೈನ್ನ ಹಾಕ್ಬೋದು. ಡಿಸೈನ್ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಾ ಹಾಗೆ ನೋಡ್ತಾ ಇದ್ದರೆ ನಮ್ಮ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಆ್ಯಂಡ್ ನಾನಿಲ್ಲಿ ನೀಡಲ್ ನಂಬರ್ 10 ತೊಗೊಂಡಿದ್ದೀನಿ, ಜೊತೆಗೆ 6 ಎಳೆ ಸಿಲ್ಕ್ ಥ್ರೆಡ್ಡು. ಬಟ್ಟೆ ರೈಟ್ ಸೈಡಿಂದ ಡಿಸೈನ್ನ ಸ್ಟಾರ್ಟ್ ಮಾಡಬೇಕು. ಫಸ್ಟ್ ನಾನು ನೀಡಲ್ನ ಇನ್ಸರ್ಟ್ ಮಾಡಿ ಒಂದು ಲಾಕನ್ನು ಮಾಡ್ಕೊತೀನಿ. ಲಾಕ್ ಆದಮೇಲೆ 4 ಚೈನ್ಸ್ ಸ್ಟ್ರೇಟಾಗಿಟ್ಟು ಅದು ಎಲ್ಲಿಗೆ ಬರುತ್ತೋ ನೋಡಿ ಆ ಜಾಗಕ್ಕೆ ಒಂದು ಸಿಂಗಲ್ ಕ್ರೋಶೆಟಿಂದ ಬಟ್ಟೆಗೆ ಅದನ್ನು ಫಿಕ್ಸ್ ಮಾಡ್ಕೊಬೇಕು. ಇದಾದಮೇಲೆ ಮತ್ತೆ ನಾವು 4 ಚೈನ್ಸ್ ಹಾಕ್ಕೊಳ್ಬೇಕು. ಅಗೇನ್ ಸೇಮ್, ಅದು ಬಟ್ಟೆಗೆ ಎಲ್ಲಿಗೆ ಬರುತ್ತೋ ನೋಡಿಬಿಟ್ಟು ಅಲ್ಲಿ ಸಿಂಗಲ್ ಕ್ರೋಶೆಟಿಂದ ಅದನ್ನು ಫಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ನಾನು 3 ಚೈನನ್ನು ಹಾಕ್ತಾಯಿದ್ದೀನಿ. 3 ಚೈನ್ ಹಾಕ್ಬಿಟ್ಟು ಅದು ಕೂಡ ಅಷ್ಟೇ ಎಲ್ಲಿಗೆ ಬರುತ್ತೋ ನೋಡಿ ಸಿಂಗಲ್ ಕ್ರೋಶೆಟಿಂದ ಅದನ್ನು ಫಿಕ್ಸ್ ಮಾಡಬೇಕು. ಸ್ಟಾರ್ಟಿಂಗಲ್ಲಿ 2 ಸಲ 4 ಚೈನ್ ಬಂತು, ಅದಾದಮೇಲೆ 3 ಚೈನನ್ನು ಹಾಕಿದ್ದೀನಿ ಒಂದು ಸಲ. ಇವಾಗ ಬೀಡನ್ನು ಆ್ಯಡ್ ಮಾಡ್ಕೊಬೇಕು. ನಾನೇನು ತೋರಿಸ್ದೆ ಅಲ್ವಾ, ಈ ರೀತಿ ಬೀಡನ್ನು ನಾನು ಹಾಕ್ತಾಯಿದ್ದೀನಿ. ಸೊ ಬೀಡನ್ನ ಥ್ರೆಡ್ ಒಳಗೆ ಹೀಗೆ ಸ್ಲೈಡ್ ಮಾಡಿಬಿಟ್ಟು ಬೀಡನ್ನು ಲಾಕ್ ಮಾಡ್ಕೊಬೇಕು. ಲಾಕ್ ಆದಮೇಲೆ ಪ್ಲೇಸ್ ಮಾಡಿ, ಸೊ ಎಲ್ಲಿಗೆ ರೀಚ್ ಆಗುತ್ತೋ ಆ ಬೀಡು ನೋಡಿಕೊಂಡು ಆ ಪಾಯಿಂಟ್ಗೆ ಒಂದು ಸಿಂಗಲ್ ಕ್ರೋಶೆಟಿಂದ ಅದನ್ನು ಫಿಕ್ಸ್ ಮಾಡಿಬಿಡೋಣ. ಬೀಡ್ಗೆ ಮುಂಚೆ ನಾನು 3 ಚೈನ್ ಹಾಕಿದ್ದೆ, ಹಾಗಾಗಿ ಬೀಡ್ ಹಾಕಿದ್ಮೇಲೆನೂ 3 ಚೈನ್ ಹಾಕ್ಕೊಂಡು ಒಂದು ಸಿಂಗಲ್ ಕ್ರೋಶೆಟಿಂದ ಅದನ್ನು ಫಿಕ್ಸ್ ಮಾಡಿಬಿಡ್ತೀನಿ. ಇಲ್ಲಿಂದ ಮತ್ತೆ ನಾವು 4 ಚೈನ್ಸ್ ಹಾಕ್ಕೊಂಡು ಕಂಟಿನ್ಯೂ ಮಾಡಬೇಕು. ಡಿಸೈನ್ನ 4 ಚೈನ್ ಹಾಕಬೇಕು ಮತ್ತು ಸಿಂಗಲ್ ಕ್ರೋಶೆಟ್ನ ಮಾಡ್ಕೊಳ್ಬೇಕು. ಬೇಸ್ ಲೈನು ತುಂಬಾ ಈಸಿಯಾಗಿದೆ ವರ್ಕ್ ಮಾಡೋದು. ಜಸ್ಟ್ ನಾವು ಚೈನ್ಸ್ ಹಾಕಬೇಕು, ಹಾಗೆ ಮಿಡಲಲ್ಲಿ ಅಂದರೆ ಇನ್ ಬಿಟ್ವೀನ್ ಎಲ್ಲೆಲ್ಲಿ ಆರ್ಚ್ ಬರುತ್ತೋ ಅಲ್ಲೆಲ್ಲ ನಾವು ಬೀಡ್ಸನ್ನು ಹಾಕ್ಕೊಳ್ಬೇಕು. ಇವಾಗ 2 ಸಲ ನಾನು 4 ಚೈನ್ ಹಾಕಿದ್ದೀನಿ, ಮತ್ತು 3ನೇ ಸಲ 4 ಚೈನನ್ನು ಹಾಕ್ಕೊಂಡು ಲಾಕ್ ಮಾಡ್ಕೊತೀನಿ. ಸ್ಟಾರ್ಟಿಂಗ್ ಮತ್ತು ಎಂಡಲ್ಲಿ ಮಾತ್ರ 2 ಸಲ 4 ಚೈನ್ ಹಾಕ್ಕೊಬೇಕು. ಮಿಕ್ಕಿದಿನೆಲ್ಲ ಕಡೆ 3 ಸಲ 4 ಚೈನ ಹಾಕ್ಕೊಳ್ಬೇಕು. ಈ ಥರ ಆದಮೇಲೆ ನಾನು 3 ಚೈನ್ ಹಾಕ್ಕೊತೀನಿ ಮತ್ತು ಒಂದು ಸಿಂಗಲ್ ಕ್ರೋಶೆಟ್ನ ಮಾಡ್ಕೊತೀನಿ. ಯಾಕೆ ಅಂದರೆ 3 ಚೈನ್ ಆದಮೇಲೆ ಒಂದು ಬೀಡ್ ಬರುತ್ತೆ, ಸೊ ಅದಕ್ಕೋಸ್ಕರ ಬೀಡನ್ನು ಆ್ಯಡ್ ಮಾಡ್ಕೊಬೇಕು. ಅದಾದಮೇಲೆ ಬೀಡನ್ನ ಲಾಕ್ ಮಾಡ್ಕೊಬೇಕು. ಲಾಕ್ ಆಗಿ ಅದು ಎಲ್ಲಿಗೆ ರೀಚ್ ಆಗುತ್ತೋ ನೋಡಿಬಿಟ್ಟು ಆ ಪಾಯಿಂಟ್ಗೆ ಒಂದು ಸಿಂಗಲ್ ಕ್ರೋಶೆಟ್ನ ಮಾಡ್ಕೊಬೇಕು. ಬೀಡಾದಮೇಲೂ ಕೂಡ ಮತ್ತೆ 3 ಚೈನನ್ನು ಹಾಕ್ಕೊಬೇಕು. ಸೊ ಈ ರೀತಿಯಾಗಿ ನಾವು ಬೇಸ್ ಲೈನ್ನ ಕಂಟಿನ್ಯೂ ಮಾಡ್ಕೊಳ್ಳೋಣ. ಸ್ಟಾರ್ಟಿಂಗ್ ಮತ್ತು ಎಂಡಲ್ಲಿ ಮಾತ್ರ 2 ಸಲ 4 ಚೈನ್ ಹಾಕ್ಕೊಬೇಕು. ಮಿಕ್ಕಿದಿನೆಲ್ಲ ಕಡೆ 3 ಸಲ 4 ಚೈನನ್ನು ಹಾಕ್ಕೊಳ್ಬೇಕು. ಜೊತೆಗೆ ಬೀಡ್ ಎಲ್ಲೆಲ್ಲಿರುತ್ತೋ ಸೊ ಅಲ್ಲಿ, ಅಂದರೆ ಬೀಡ್ ಆದಮೇಲೆ ಮತ್ತು ಬೀಡ್ಗೆ ಮುಂಚೆ ಅಲ್ಲಿ ನಾವು 3 ಚೈನ್ಸನ್ನು ಹಾಕ್ಕೊಳ್ಬೇಕು. ಈ ಥರ ನಾನು ಈ ಸ್ಟೆಪ್ಪನ್ನು ಕಂಪ್ಲೀಟ್ ಮಾಡಿಬಿಡ್ತೀನಿ. ಸೊ ನೆಕ್ಸ್ಟ್ ಸ್ಟೆಪ್ ಯಾವ ರೀತಿ ಮಾಡೋದು ಅಂತ ನೋಡೋಣ. ಆ್ಯಂಡ್ ಇವಾಗ ಕಂಪ್ಲೀಟ್ ಆಗಿದೆ. ಥ್ರೆಡನ್ನು ಟ್ರಿಮ್ ಮಾಡ್ತಾಯಿಲ್ಲ, ಹಾಗೆ ಡಿಸೈನ್ನ ಟರ್ನ್ ಮಾಡಿಕೊಂಡು ಸೆಕೆಂಡ್ ಸ್ಟೆಪ್ಪನ್ನು ಕಂಟಿನ್ಯೂ ಮಾಡ್ಕೊತೀನಿ. ಟರ್ನ್ ಮಾಡಿದ್ಮೇಲೆ ಎಲ್ಲೆಲ್ಲಿ 4 ಚೈನ್ಸ್ ಇರುತ್ತೋ ಅಲ್ಲಿ ಮತ್ತೆ 4 ಚೈನ್ ಹಾಕಿಬಿಟ್ಟು ಸಿಂಗಲ್ ಕ್ರೋಶೆಟ್ ಆನ್ ಸಿಂಗಲ್ ಕ್ರೋಶೆಟ್ನ ಮಾಡ್ಕೊಳ್ಬೇಕು. ಮತ್ತು ಇವಾಗ 4 ಚೈನ್ಸ್ ಹಾಕ್ಕೊಳ್ಬೇಕು. ನೆಕ್ಸ್ಟ್ 4 ಚೈನ್ ಏನಿದೆ ಅಲ್ವಾ, ಸೊ ಅಲ್ಲಿಗೆ ನೋಡಿಕೊಂಡು ಸಿಂಗಲ್ ಕ್ರೋಶೆಟ್ ಏನು ಲಾಕ್ ಮಾಡ್ಕೊಂಡಿದ್ವಿ ಅದ್ರ ಮೇಲೆ ಮತ್ತೆ ಇನ್ನೂ ಒಂದು ಲಾಕನ್ನು ಮಾಡ್ಕೊಳ್ಳೋಣ. ಇವಾಗ 3 ಚೈನ್ ಇರೋ ಕಡೆ ಕೂಡ ನಾವು 3 ಚೈನ್ಸ್ ಹಾಕ್ಬಿಟ್ಟು ಮತ್ತೆ ಸಿಂಗಲ್ ಕ್ರೋಶೆಟ್ ಆನ್ ಸಿಂಗಲ್ ಕ್ರೋಶೆಟ್. ಸೊ ಇವಾಗ ಬೀಡ್ ಸುತ್ತ ನಾವು ಚೈನ್ಸ್ ಹಾಕ್ಕೊಳ್ಬೇಕು. ನಾನಿಲ್ಲಿ 8 ಚೈನನ್ನು ಹಾಕ್ತಾಯಿದ್ದೀನಿ. ಆರ್ಚು ಸ್ವಲ್ಪ ವೈಡಾಗಿ ಬರಲಿ ಅನ್ನೋ ರೀಸನ್ಗೆ ನಾನು 8 ಚೈನನ್ನು ಹಾಕ್ಕೊತಾ ಇದ್ದೀನಿ. ಸೊ ಡಿಸೈನ್ ವೈಡಾಗಿ ಬರೋದ್ರಿಂದ ಒಂಚೂರು ಡಿಫ್ರೆಂಟ್ ಲುಕ್ ಕೊಡುತ್ತೆ.
ನೆಕ್ಸ್ಟ್ ಬೀಡ್ ಆದಮೇಲೆ ಏನು ಸಿಂಗಲ್ ಕ್ರೋಶೆಟ್ ಹಾಕ್ಕೊಂಡಿದ್ವಿ ಅಲ್ಲ ಅದ್ರ ಮೇಲೆ ಇದನ್ನು ಲಾಕ್ ಮಾಡ್ಕೊತೀನಿ. ಇದೇ ರೀತಿ ಈ ಸ್ಟೆಪ್ ಕಂಟಿನ್ಯೂ ಆಗುತ್ತೆ. ತುಂಬ ಈಸಿ ಈ ಸ್ಟೆಪ್ ಮಾಡೋದು ಕೂಡ. ಬೀಡ್ ಇರೋ ಕಡೆ ಎಲ್ಲ 8 ಚೈನ್ ಹಾಕ್ಕೊಬೇಕು ಮತ್ತು 4 ಚೈನ್ ಇರೋ ಕಡೆ 4 ಚೈನು, ಹಾಗೆ 3 ಚೈನ್ ಇರೋ ಕಡೆ 3 ಚೈನು. ಸೊ ನಾನು ಈ ಸ್ಟೆಪ್ ಕೂಡ ಈ ರೀತಿ ಕಂಪ್ಲೀಟ್ ಮಾಡ್ಕೊತೀನಿ. ಇದಾದಮೇಲೆ ನೆಕ್ಸ್ಟ್ ಸ್ಟೆಪ್ ಯಾವ ರೀತಿ ಮಾಡೋದು ಅಂತ ನೋಡೋಣ. ಕಂಪ್ಲೀಟ್ ಆದಮೇಲೆ ನಾನು ಮತ್ತೆ ಡಿಸೈನ ಟರ್ನ್ ಮಾಡಿಬಿಟ್ಟು ಸೇಮ್ ಕಲರಿಂದ ಈ ಸ್ಟೆಪ್ ಕೂಡ ಕಂಟಿನ್ಯೂ ಮಾಡ್ಕೊತೀನಿ. ಸ್ಟಾರ್ಟಿಂಗಲ್ಲಿ 4 ಚೈನ್ಸ್ ಮೇಲೆ 4 ಚೈನನ್ನು ಹಾಕ್ಕೊಳ್ಬೇಕು. ಈ ಜಾಗದಲ್ಲಿ ಅಂದರೆ ಫಸ್ಟ್ 4 ಚೈನ್ ಜಾಗದಲ್ಲಿ ಕುಚ್ಚು ಬರುತ್ತೆ. ಅದಾದಮೇಲೆ ಮತ್ತೆ ನೆಕ್ಸ್ಟ್ 4 ಚೈನ್ ಏನಿದೆ ಅಲ್ಲೂ ಕೂಡ ನಾವು 4 ಚೈನ್ಸನ್ನು ಹಾಕ್ಕೊಂಡು ಸಿಂಗಲ್ ಕ್ರೋಶೆಟ್ ಆನ್ ಸಿಂಗಲ್ ಕ್ರೋಶೆಟ್ನ ಮಾಡ್ಕೊಳ್ಬೇಕು. ಇವಾಗ ನಾವೇನು ಸಿಂಗಲ್ ಕ್ರೋಶೆಟ್ ಹಾಕಿ ಲಾಕ್ ಮಾಡ್ಕೊಂಡ್ವಿ ಅಲ್ಲಿಂದ ಡೈರೆಕ್ಟಾಗಿ ಬೀಡ್ ಮೇಲೆ 8 ಚೈನ್ ಏನಿದೆ ಅಲ್ಲಿಗೆ ನಾವು ಹಾಫ್ ಡಬಲ್ ಕ್ರೋಶೆಟನ್ನು ಮಾಡ್ಕೊಳ್ಬೇಕು. ಸೊ ಅದು ಮಾಡ್ಕೊಳೋದಕ್ಕೆ ಮುಂಚೆ ಪ್ರತಿ ಸಲ ಒಂದು ಬೀಡನ್ನು ಆ್ಯಡ್ ಮಾಡಿಬಿಟ್ಟು ಹಾಫ್ ಡಬಲ್ ಕ್ರೋಶೆಟ್ನ ಹಾಕ್ಕೊಳ್ಬೇಕು. ಸೊ ಫಸ್ಟಲ್ಲಿ ಒಂದು ಬೀಡನ್ನು ಸ್ಲೈಡ್ ಮಾಡಿಬಿಟ್ಟು ನೀಡಲ್ ಮೇಲೆ ಒಂದು ಸಲ ದಾರ ತೊಗೊಂಡು ಆ 8 ಚೈನ್ ಒಳಗೆ ಇನ್ಸರ್ಟ್ ಮಾಡ್ತೀನಿ. ಇದಾದಮೇಲೆ ಬೀಡನ್ನು ಫ್ರಂಟ್ ಮಾಡ್ಕೊತೀನಿ. ಸೊ ನೀಡಲ್ ಮೇಲೆ 3 ಲೂಪ್ ಇರುತ್ತೆ, 3ಇಂದನೂ ಒಟ್ಟಿಗೆ ಪಾಸ್ ಮಾಡ್ಕೊತೀವಿ. ಇದನ್ನು ಹಾಫ್ ಡಬಲ್ ಕ್ರೋಶೆಟ್ ಅಂತ ಕರಿತೀವಿ. ಮತ್ತು ಇವಾಗ ಸೆಕೆಂಡ್ ಹಾಫ್ ಡಬಲ್ ಕ್ರೋಶೆಟ್ ಮಾಡೋದಕ್ಕೆ ಬೀಡನ್ನು ಫಸ್ಟ್ ಸ್ಲೈಡ್ ಮಾಡಿಕೊಂಡು ನೀಡಲ್ ಮೇಲೆ ಒಂದು ಸಲ ದಾರ ತಗೊಂಡು ಹೀಗೆ ಥ್ರೆಡ್ ಎಳ್ಕೊತೀವಿ. ಆಮೇಲೆ ಬೀಡನ್ನು ಫ್ರಂಟಿಗೆ ಮಾಡಿಕೊಂಡು 3 ಲೂಪಿಂದ ಒಟ್ಟಿಗೆ ಪಾಸ್ ಮಾಡ್ಕೊಳ್ಬೇಕು. ಪ್ರತಿ ಸಲ ಒಂದು ಬೀಡನ್ನು ಹಾಕ್ಕೊಂಡು ನಾವು ಹಾಫ್ ಡಬಲ್ ಕ್ರೋಶೆಟನ್ನು ಮಾಡ್ಕೊಳ್ಬೇಕು. ನೀವು ಬೇಕಿದ್ರೆ ಈ ಜಾಗದಲ್ಲಿ ಡಬಲ್ ಕ್ರೋಶೆಟಿಂದ ಕೂಡ ಇದನ್ನು ರೀಪ್ಲೇಸ್ ಮಾಡ್ಬೋದು. ಯೂಶ್ವಲಾಗಿ ನಾವು ಡಬಲ್ ಕ್ರೋಶೆಟ್ ಹಾಕ್ತಾನೇ ಇರ್ತೀವಿ, ಹಾಗಾಗಿ ಸ್ವಲ್ಪ ಚೇಂಜ್ ಇರಲಿ ಅಂತ ನಾನು ಹಾಫ್ ಡಬಲ್ ಕ್ರೋಶೆಟ್ನ ಮಾಡಿರೋದು. ಹೀಗೆ ಪ್ರತಿ ಸಲ ಮಾಡಬೇಕಾದ್ರೆ ಬೀಡನ್ನು ಸ್ಲೈಡ್ ಮಾಡಿಕೊಂಡು ನೀಡಲ್ ಮೇಲೆ ಒಂದು ಸಲ ದಾರ ತಗೊಂಡು ಆ 8 ಚೈನ್ ಗ್ಯಾಪಲ್ಲಿ ಇನ್ಸರ್ಟ್ ಮಾಡಬೇಕು. ಆಮೇಲೆ ಬೀಡನ್ನ ಫ್ರಂಟಿಗೆ ಮಾಡಿ 3 ಲೂಪಿಂದ ಒಟ್ಟಿಗೆ ಪಾಸ್ ಮಾಡ್ಕೊಳ್ಬೇಕು. ಇಲ್ಲಿ ನಾನು 10 ಹಾಫ್ ಡಬಲ್ ಕ್ರೋಶೆಟನ್ನು ಆ 8 ಚೈನ್ ಗ್ಯಾಪಲ್ಲಿ ಮಾಡ್ತಾಯಿದ್ದೀನಿ. 10ರಿಂದ 12 ಆರಾಮಾಗಿ ಮಾಡ್ಬೋದು. ಅದು ಕೂಡ ಕಂಪ್ಲೀಟ್ಲಿ ಡಿಪೆಂಡ್ ಆನ್ ದ ಬೀಡ್ ಸೈಜ್. ನಾನು 0 ಸೈಜ್ ಬೀಡ್ ತೊಗೊಂಡಿರೋದ್ರಿಂದ ಇಷ್ಟು ನಂಬರ್ ಆಫ್ ಕೌಂಟಿಂಗ್ಸನ್ನು ಹಾಕ್ತಾ ಇರೋದು. ಇದಕ್ಕಿಂತ ನೀವು ದೊಡ್ಡ ಸೈಜ್ ತೊಗೊಂಡ್ರೆ ಜಾಸ್ತಿ ಹಾಫ್ ಡಬಲ್ ಕ್ರೋಶೆಟ್ ಮಾಡೋದಕ್ಕೆ ಆಗೋದಿಲ್ಲ. ಅದನ್ನು ನೋಡಿಕೊಂಡು ನೀವು ಕ್ಲೀನಾಗಿ ಆ ಗ್ಯಾಪನ್ನು ಫಿಲ್ ಮಾಡ್ಕೊಳ್ಳಿ. ಸೊ 10 ಹಾಫ್ ಡಬಲ್ ಕ್ರೋಶೆಟ್ ಹಾಕಿದಾಯಿತು. ಇದಾದಮೇಲೆ 3 ಚೈನ್ ಆಗಿ ಒಂದು ಲಾಕ್ ಇದೆ ಅಲ್ವಾ, ಡೈರೆಕ್ಟಾಗಿ ಆ ಲಾಕ್ ಮೇಲೆ ನಾನು ಲಾಕನ್ನು ಮಾಡ್ಕೊತೀನಿ. ಇದು ಕಂಪ್ಲೀಟ್ ಆಯ್ತು. ಇವಾಗ ನೋಡಿ ಈಸಿಯಾಗಿ ಮಾಡ್ಕೊಬೋದು. ಈ ಸ್ಟೆಪ್ ಕೂಡ ಅಷ್ಟೇ ತುಂಬಾ ಸಿಂಪಲ್ ಆಗಿದೆ. ನೆಕ್ಸ್ಟ್ ಮತ್ತೆ 4 ಚೈನ್ಸನ್ನು ಹಾಕ್ಕೊಂಡು ಲಾಕ್ ಮೇಲೆ ಲಾಕನ್ನು ಮಾಡ್ಕೊಬೇಕು. ಅಂದರೆ ಸಿಂಗಲ್ ಕ್ರೋಶೆಟ್ ಆನ್ ಸಿಂಗಲ್ ಕ್ರೋಶೆಟ್. ಮತ್ತು ಇನ್ನು 2 ಸಲ 4 ಚೈನ್ ಇದೆ ಅಲ್ವಾ, ಅಲ್ಲೂ ಕೂಡ ನಾವು ಇದೇ ರೀತಿ ಮಾಡ್ಕೊಳ್ಬೇಕು. ಇವಾಗ ಇಲ್ಲಿಂದ ಡೈರೆಕ್ಟಾಗಿ 8 ಚೈನ್ ಗ್ಯಾಪ್ಗೆ ನಾವು ಹಾಫ್ ಡಬಲ್ ಕ್ರೋಶೆಟನ್ನು ಮಾಡ್ಕೊಳ್ಬೇಕು. ಸೊ ಈ ಸ್ಟೆಪ್ ಗೊತ್ತಾಯಿತು ಅಂದ್ಕೊತೀನಿ. ನಾನು ಇದನ್ನು ಕಂಪ್ಲೀಟ್ ಮಾಡಿಬಿಟ್ಟು ನೆಕ್ಸ್ಟ್ ಸ್ಟೆಪ್ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇವಾಗ ನೆಕ್ಸ್ಟ್ ಸ್ಟೆಪ್ ಮಾಡೋದಕ್ಕೆ ನಾನು ಕಲರ್ ಚೇಂಜ್ ಮಾಡ್ಕೊಂಡಿದ್ದೀನಿ, ಥ್ರೆಡ್ ಕಲರು. ಸೇಮ್ ಪಾಯಿಂಟಲ್ಲೇ ಲಾಕ್ ಮಾಡಿಬಿಟ್ಟು ಡಿಸೈನ್ನ ಸ್ಟಾರ್ಟ್ ಮಾಡ್ಕೊತೀನಿ. ಲಾಕ್ ಆದಮೇಲೆ ಸ್ಟಾರ್ಟಿಂಗಲ್ಲಿ ನಾವು 4 ಚೈನ್ಸನ್ನು ಹಾಕ್ಕೊಂಡು ಲಾಕ್ ಮೇಲೆ ಲಾಕನ್ನು ಮಾಡ್ಕೊಳ್ಬೇಕು. ನೆಕ್ಸ್ಟ್ ಇವಾಗ 4 ಚೈನ್ ಬ್ಲಾಕ್ ಏನಿದೆ ಅಲ್ವಾ, ಇದರ ಪಕ್ಕದ ಬ್ಲಾಕು, ಅಲ್ಲಿಗೆ ನಾನು ಒಂದು ಸಿಂಗಲ್ ಕ್ರೋಶೆಟನ್ನು ಮಾಡ್ಕೊತೀನಿ. ಇಲ್ಲಿಂದ ಡೈರೆಕ್ಟಾಗಿ ನಾವೇನು ಹಾಫ್ ಡಬಲ್ ಕ್ರೋಶೆಟ್ ಮಾಡ್ಕೊಂಡಿದ್ವಿ ಅಲ್ಲ, ಅಲ್ಲಿಗೆ ನಾನು ಟ್ರಿಪಲ್ ಕ್ರೋಶೆಟ್ನ ಮಾಡ್ಕೊತೀನಿ. ಸೊ ಫಸ್ಟ್ ಬೀಡ್ ಮೇಲೆ ಒಂದು ಚೈನ್ ಕಾಣ್ತಾ ಇದೆ,
ನೋಡಿ ಈ ಚೈನ್ಗೆ ನಾನು ನೀಡಲ್ನ ಇನ್ಸರ್ಟ್ ಮಾಡ್ಕೊತೀನಿ. ಫಸ್ಟ್ 2 ಲೂಪಿಂದ ಒಂದು, ನೆಕ್ಸ್ಟ್ 2 ಲೂಪಿಂದ ಒಂದು, ಮತ್ತು ಲಾಸ್ಟ್ 2 ಲೂಪಿಂದ ಒಂದು. ಈ ರೀತಿ ತ್ರಿಬಲ್ ಕ್ರೋಶೆಟನ್ನು ಮಾಡ್ಕೊಳ್ಬೇಕು. ಮತ್ತು 3 ಚೈನ್ ಹಾಕಿಬಿಟ್ಟು ಅದೇ ತ್ರಿಬಲ್ ಕ್ರೋಶೆಟ್ಗೆ ಲಾಕ್ ಮಾಡ್ತೀನಿ. ಆವಾಗ ಒಂದು ಪಿಕಾಟ್ ಸ್ಟಿಚ್ಚಲ್ಲಿ ಫಾರ್ಮ್ ಆಯಿತು. ಇದಾದಮೇಲೆ ಒಂದು ಬೀಡನ್ನು ಇನ್ಸರ್ಟ್ ಮಾಡ್ತೀನಿ. ಇದು 3 mm ಸೈಜ್ ಇರೋ ಬೀಡನ್ನು ಇನ್ಸರ್ಟ್ ಮಾಡಿ ಮತ್ತೆ ಅದೇ ತ್ರಿಬಲ್ ಕ್ರೋಶೆಟ್ಗೆ ಲಾಕನ್ನು ಮಾಡ್ಕೊತೀನಿ. ಸೊ ಈ ರೀತಿ ಬರುತ್ತೆ ಪ್ರತಿ ಸಲನೂ. ಗೊತ್ತಾಯ್ತಲ್ವಾ? ಮತ್ತೆ ನಾನು ತ್ರಿಬಲ್ ಕ್ರೋಶೆಟ್ ಮಾಡ್ಕೊತೀನಿ. ಯಾವ ಬೀಡ್ ಮೇಲೂ ಕೂಡ ನಾವು ಮಿಸ್ ಮಾಡಬಾರ್ದು. ಪ್ರತಿ ಬೀಡ್ ಮೇಲೇನೂ ಈ ರೀತಿ ತ್ರಿಬಲ್ ಕ್ರೋಶೆಟ್ನ ಮಾಡ್ಕೊಳ್ಬೇಕು. ಇವಾಗ ಸೆಕೆಂಡ್ ಬೀಡ್ ಮೇಲೆ ಒಂದು ಚೈನ್ ಇದೆ ಅಲ್ವಾ, ಅಲ್ಲಿಗೆ ನಾನು ತ್ರಿಬಲ್ ಕ್ರೋಶೆಟ್ನ ಮಾಡ್ಕೊತೀನಿ. ಮತ್ತು ಪಿಕಾಟ್ನ ಮಾಡ್ಕೊಳೋದಕ್ಕೆ 3 ಚೈನ್ಸ್ ಹಾಕಿಬಿಟ್ಟು ಅದೇ ತ್ರಿಬಲ್ ಕ್ರೋಶೆಟ್ಗೆ ಇದನ್ನು ಲಾಕ್ ಮಾಡ್ಕೊತೀನಿ. ಲಾಕ್ ಆದಮೇಲೆ ಒಂದು ಬೀಡನ್ನು ಆ್ಯಡ್ ಮಾಡ್ಕೊಬೇಕು. ಆ್ಯಡ್ ಮಾಡಿ ಅದೇ ತ್ರಿಬಲ್ ಕ್ರೋಶೆಟ್ಗೆ ಈ ಬೀಡನ್ನು ಲಾಕ್ ಮಾಡ್ಕೊಬೇಕು. ಇಲ್ಲಿ ನಾವು ಬೀಡ್ ಆ್ಯಡ್ ಮಾಡ್ತಾ ಇದ್ದೀವಲ್ಲ, ಇದು ಒಂದು ಎಕ್ಸ್ಟ್ರಾ ಸ್ಟೆಪ್ ಇದೆ. ಯೂಶ್ವಲಾಗಿ ನಾವು ಪಿಕಾಟ್ನ ಮಾಡ್ಕೊತೀವಿ. ಇಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ನಾನು ಪಿಕಾಟ್ನ ಮಾಡಿಬಿಟ್ಟು ಅಲ್ಲೇ ಇನ್ನೂ ಒಂದು ಬೀಡನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಒಂದು ವೇಳೆ ನಿಮಗೆ ಇಲ್ಲಿ ಎಕ್ಸ್ಟ್ರಾ ನಾನೇನು ಬೀಡ್ ಆ್ಯಡ್ ಮಾಡಿದ್ದೀನಿ ಇದು ಬೇಡ ಅಂತ ಅನಿಸಿದ್ರೆ ಅದನ್ನು ಸ್ಕಿಪ್ ಮಾಡಿಬಿಟ್ಟು ಜಸ್ಟ್ ಹಾಗೇ ಪಿಕಾಟ್ ಮಾತ್ರ ನೀವು ಮಾಡಿಕೊಂಡು ಡಿಸೈನ್ನ ಕಂಟಿನ್ಯೂ ಮಾಡ್ಬೋದು. ಪ್ರೀವಿಯಸ್ ಸ್ಟೆಪ್ಪಲ್ಲಿ ನೀವು ಎಷ್ಟು ಹಾಫ್ ಡಬಲ್ ಕ್ರೋಶೆಟ್ ಮಾಡ್ಕೊತೀರೋ ಈ ಸ್ಟೆಪ್ಪಲ್ಲೂ ಕೂಡ ಅಷ್ಟೇ ನಂಬರ್ ಆಫ್ ತ್ರಿಬಲ್ ಕ್ರೋಶೆಟ್ನ ಮಾಡ್ಕೊಳ್ಬೇಕು. ಎಲ್ಲೂ ಯಾವ ಹಾಫ್ ಡಬಲ್ ಕ್ರೋಶೆಟ್ನು ಸ್ಕಿಪ್ ಮಾಡಬಾರ್ದು. ಎಲ್ಲಾದ್ರ ಮೇಲೂ ಮಾಡ್ಕೊತಾ ಬಂದಾಗ ಎರಡೂ ಕಡೆ ಒಂದೇ ಕೌಂಟಿಂಗ್ಸು ಬರುತ್ತೆ. ಸೊ ಈ ಸ್ಟೆಪ್ ಗೊತ್ತಾಯಿತು ಅಂದ್ಕೊತೀನಿ. ಇದೇ ಥರ ನೀವು ಫುಲ್ ಆರ್ಚನ್ನು ಕಂಪ್ಲೀಟ್ ಮಾಡ್ಕೊಂಬಿಡಿ. ಸೊ ನಾನು ಕೂಡ ಆರ್ಚನ್ನು ಕಂಪ್ಲೀಟ್ ಮಾಡ್ತೀನಿ. ಇದಾದಮೇಲೆ ಅದನ್ನು ಎಲ್ಲಿ ಫಿಕ್ಸ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಸೊ ನೋಡಿ ಕಂಪ್ಲೀಟ್ ಆಗಿದೆ. 10 ತ್ರಿಬಲ್ ಕ್ರೋಶೆಟನ್ನು ಮಾಡ್ಕೊಂಡಿದ್ದೀನಿ. ಎಸ್, 10 ತ್ರಿಬಲ್ ಕ್ರೋಶೆಟ್ ಇದೆ. ನೋಡಿ ಆರ್ಚು ಈ ರೀತಿ ಬರುತ್ತೆ. ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಇಲ್ಲಿಂದ ಡಿಸೈನ್ ಹೇಗೆ ಕಂಟಿನ್ಯೂ ಮಾಡೋದು ಅಂದರೆ, ನೆಕ್ಸ್ಟ್ 4 ಚೈನ್ ಬ್ಲಾಕ್ಗೆ ನಾನು 1 ಸಿಂಗಲ್ ಕ್ರೋಶೆಟ್ನ ಮಾಡ್ಕೊತೀನಿ ಮತ್ತು ಲಾಕ್ ಮೇಲೆ ಒಂದು ಲಾಕನ್ನು ಮಾಡ್ಕೊತೀನಿ. ಸೊ ಈ ಆರ್ಚ್ ಕೂಡ ಫಿಕ್ಸ್ ಆಗುತ್ತೆ. ಈ ರೀತಿ ನಾವು ಆರ್ಚನ್ನು ಎಂಡ್ ಮಾಡ್ಕೊಬೇಕು. ನೋಡಿದ್ರಿ ಅಲ್ವಾ ಎಷ್ಟು ಈಸಿ ಇದೆ ಈ ಸ್ಟೆಪ್ ಕೂಡ. ಮತ್ತು 4 ಚೈನ್ ಹಾಕ್ಕೊಬೇಕು, ಸಿಂಗಲ್ ಕ್ರೋಶೆಟ್ ಆನ್ ಸಿಂಗಲ್ ಕ್ರೋಶೆಟ್ನ ಮಾಡ್ಕೊಬೇಕು. ಈ ಮಿಡಲ್ 4 ಚೈನಲ್ಲಿ ಕುಚ್ಚು ಬರುತ್ತೆ. ಇದಾದಮೇಲೆ ನೆಕ್ಸ್ಟ್ ಬ್ಲಾಕ್ಗೆ 1 ಸಿಂಗಲ್ ಕ್ರೋಶೆಟನ್ನು ಮಾಡಿಕೊಂಡು ನಾವು ಆರ್ಚ್ ಮೇಲೆ ಡೈರೆಕ್ಟಾಗಿ ವರ್ಕ್ ಮಾಡಬೇಕು. ಸೊ ಫಸ್ಟ್ ಬೀಡ್ ಮೇಲಿರೋ ಚೈನ್ಗೆ ನಾನು ತ್ರಿಬಲ್ ಕ್ರೋಶೆಟನ್ನು ಮಾಡ್ಕೊತಾ ಇದ್ದೀನಿ. ಅಲ್ಲಿಂದ ಮತ್ತೆ ಒಂದು ಪಿಕಾಟ್ನ ಮಾಡಿಕೊಂಡು ಅದೇ ತ್ರಿಬಲ್ ಕ್ರೋಶೆಟ್ಗೆ ಆ ಪಿಕಾಟ್ನ ಲಾಕ್ ಮಾಡ್ಕೊಬೇಕು. ಲಾಕ್ ಆದಮೇಲೆ ಒಂದು ಬೀಡನ್ನು ಆ್ಯಡ್ ಮಾಡಿಕೊಂಡು ಸೇಮ್ ತ್ರಿಬಲ್ ಕ್ರೋಶೆಟ್ಗೆ ಈ ಬೀಡನ್ನು ಕೂಡ ಲಾಕ್ ಮಾಡ್ಕೊಬೇಕು. ಸೊ ಈ ಸ್ಟೆಪ್ಪು ನಿಮಗೆ ಕ್ಲಿಯರ್ ಆಯಿತು ಅಂದ್ಕೊತೀನಿ. ನಾನು ಇದೇ ರೀತಿ ಡಿಸೈನು ಫುಲ್ಲಾಗಿ ಕಂಪ್ಲೀಟ್ ಮಾಡ್ತೀನಿ. ಅದಾದಮೇಲೆ ಹೇಗೆ ಕಾಣುತ್ತೆ ಅಂತ ನೋಡೋಣ. ನಾನೇನು ಮಾಡಿದ್ದೀನಿ, ಮಿಡಲಲ್ಲಿ ಬಿಗ್ ಬೀಡ್ ಹಾಕ್ತಿರೋ ಕೂಡ ಆರ್ಚನ್ನು ಮಾಡ್ಕೊಂಡಿದ್ದೀನಿ. ನನಗೆ ಆ್ಯಕ್ಚುಲಿ ಆ ಬೀಡ್ ಇಲ್ದಿರೇ ಆರ್ಚು ಚೆನ್ನಾಗಿ ಕಾಣಿಸ್ತಾ ಇದೆ ಅನ್ನಿಸ್ತು. ನಿಮಗೆ 2ರಲ್ಲಿ ಯಾವ ರೀತಿ ಬೇಕೋ ಆ ರೀತಿ ನೀವು ಡಿಸೈನ್ನ ಮಾಡ್ಕೊಳ್ಬೋದು. ಸೊ ಎಲ್ಲೆಲ್ಲಿ 4 ಚೈನ್ ಗ್ಯಾಪ್ ಇದೆ ಅಲ್ಲಿಗೆ ನಾನು ಕುಚ್ಚನ್ನು ಟೈ ಮಾಡಿಬಿಡ್ತೀನಿ. ಅದಾದಮೇಲೆ ಡಿಸೈನು ಫೈನಲ್ ಆಗಿ ಹೇಗೆ ಕಾಣುತ್ತೆ ಅಂತ ನೋಡೋಣ. ಆ್ಯಸ್ ಯೂಶುವಲ್ ಆಗಿ 140 ಸ್ಟ್ಯಾಂಡ್ಸ್ ಆಫ್ ಸಿಲ್ಕ್ ಥ್ರೆಡನ್ನು ತೊಗೊಂಡು ನಾನಿಲ್ಲಿ ಕುಚ್ಚನ್ನು ಕಟ್ಕೊಂಡಿದ್ದೀನಿ. ಸೊ ಈ ಡಿಸೈನ್ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಹಾಗೆ ಶೇರ್ ಕೂಡ ಮಾಡಿ. ಜೊತೆಗೆ ನೀವು ಕೂಡ ಈ ಡಿಸೈನ ಟ್ರೈ ಮಾಡಿ. ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಅದರ ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಆವಾಗ ನಾನು ವಿಡಿಯೋ ಹಾಕಿದಾಗ ನೋಟಿಫಿಕೇಷನ್ಸ್ ನಿಮಗೆ ಬರ್ತಾ ಇರುತ್ತೆ. ನೆಕ್ಸ್ಟ್ ಇನ್ನು ಇಂಟ್ರೆಸ್ಟಿಂಗ್ ಆಗಿರೋ ಹೊಸ ವಿಡಿಯೋ ಜೊತೆ ಸಿಗ್ತೀನಿ. ಸಿ ಯು ಸೂನ್. ಅಂಟಿಲ್ ದೆನ್ ಟೇಕ್ ಕೇರ್ ಆ್ಯಂಡ್ ಬಾಯ್.